ಚನ್ನಕೇಶವ. ಚನ್ನ ಅಂದ್ರೆ ಸುಂದರವಾದ ಮೂರ್ತಿ, ಕೇಶವ ಅಂದ್ರೆ ವಿಷ್ಣು. ಇದು ವಯಸ್ಸೆಲ್ಲ ಲಾಂಛನ ಸರ್, ಎಂಬ್ಲಮ್ ಡೈನಾಸ್ಟಿ ರಾಜಮುದ್ರೆ. ಎಕ್ಕೋ ವೈ ಅಂದ್ರೆ ಹಳೆಗಣದಲ್ಲಿ ಒಡಿ ಅಥವಾ ಕೊಲ್ಲು. ಇಸ್ಸೆಲ ಸಳ ಅಂದ್ರೆ ಆ ಬಾಲಕನ ಹೆಸರು ಸಳ, ವೈ ಸಳ. ವಿಷ್ಣು ಸಹಸ್ರನಾಮ ಸರ್. ವಿಷ್ಣುವಿಗೆ 1000 ಹೆಸರಿದೆ ನೋಡಿ. ಓಕೆ. ಮಾಧವ, ಕೇಶವ, ಗೋವಿಂದ, ನಾರಾಯಣ, ಶ್ರೀಧರ, ಪುರುಷೋತ್ತಮ ಮತ್ತು ವಿಷ್ಣುವಿಗೆ 1000 ಹೆಸರಿದೆ ಸರ್. ಇದು ಶ್ರೀಧರ ಮೂರ್ತಿ ನೋಡಿ ಸರ್. ಶಂಖ ಚಕ್ರ ಗದಾ ಪದ್ಮ ಇದ್ರೆ ವಿಷ್ಣು ಸರ್. ತ್ರಿಶೂಲ ಡಮರುಗಳಿದ್ರೆ ಶಿವನ್ ಕೊಡಿಸಿ ನೋಡಿ. ಶಂಕಣಾಚಾರಿ ಮತ್ತು ಅವರ ಮಗ ಡಂಕಣಾಚಾರಿ ಅಪ್ಪ ಮಗ ಕಟ್ಟಿಸ್ಲಿಕ್ಕೆ ಸುಮಾರು 103 ವರ್ಷ ಸಮಯ ತಗೊಂಡ ನೋಡಿ ಸರ್. ವಿಷ್ಣು ವಾಹನ ಗರುಡ ಇದೆ ನೋಡಿ ಸರ್. ಆ ಗರುಡನ ಮೇಲೆ ಉಗ್ರ ನರಸಿಂಹನ ವಿಗ್ರಹ ಇದೆ. ಆ ನರಸಿಂಹನ ಬಲಭಾಗ ಎಡಭಾಗದಲ್ಲಿ ಒಂದು ಪ್ರಭಾವಳಿದೆ. ವಿಷ್ಣುವಿನ ದಶ ಅವತಾರ. 16 ವರ್ಷದ ಹುಡುಗನಿಗೆ ಕತ್ತೆ ಮುಖದ ಹುಡುಗಿ ಕೂಡ ಕಂಡ್ರೆ ಸುಂದರವಾಗಿ ಕಾಣಿಸುತ್ತಂತೆ. ಬುರುಡೆಯ ಕಣ್ಣೊಳಗಡೆ ತಂತಿಯನ್ನ ಹಾಕಿದ್ರೆ ತಂತಿಯನ್ನ ಕಿವಿಲಿ ತೆಗೆಬಹುದು. ಮುಖ ಒಂದ್ ಕಡೆ, ಸೊಂಟ ಒಂದ್ ಕಡೆ, ಕಾಲೊಂದ್ ಕಡೆ. ಸರಿ, ಭರತನಾಟ್ಯ ಮಾಡೋ ದೃಶ್ಯ ಶಾಂತಲಾ ದೇವಿಗೆ ಮಾತ್ರ ಗೊತ್ತಿತ್ತು. ಆಕೆ ಡೋಲು ಬಾರಿಸುವಾಗ ಆ ಡೋಲಿನ ಹಗ್ಗ ಕೂಡ ಲೂಸ್ ಆಗಿದೆ ಸರ್. ಹಗ್ಗವನ್ನ ಟೈಟ್ ಮಾಡ್ಕೊಳ್ಳೋ ತನ್ನ ಎಡಗೈ ಬೆರಳನ್ನ ಆ ಡೋಲ್ ಒಳಗಡೆ ನುಸುಳಿಸು ಸಚ್ಚು ಬರ್ತದೆ ನೋಡಿ ಸರ್. ಕುಚ್ಚು ಮೊದಲದ ನೀರಿನ ಹನಿಗಳು ಕಲೆಕ್ಟ್ ಆಗಿದೆ. ಗುಡಿಯ ಸುತ್ತ ಒಟ್ಟು 644 ಆನೆಗಳಿವೆ. 644. 644 ಕೂಡ ಎಲ್ಲ ಕೆತ್ತನೆಲ್ಲ ವಿಭಿನ್ನವಾಗಿದೆ ಸರ್. ಡಿಫ್ರೆಂಟ್ ಇದೆ ನೋಡಿ. ಸೊಂಡಿಲಾಗ್ಲಿ, ಕಿವಿಲಾಗ್ಲಿ, ಕಾಲಾಗ್ಲೆಲ್ಲ ಕೆತ್ತನೆಲ್ಲ ಬೇರೆ ಬೇರೆ ಸರ್. ವಿಭಿನ್ನ ಕೌಂಟ್ ಮಾಡ್ಬೇಕಾದ್ರೆ ಸರ್ ಹಾಫ್ ನೋಡ್ಬೇಕು ಸರ್. ಒಂದಿದ್ದಾಗ ಇನ್ನೊಂದಿಲ್ಲ. ಕೌರವರು ಪಾಂಡವರು ಪಗಡಾಡ್ತಾರೆ ಸರ್, ಜೂಜಾಡ್ತಾರೆ ನೋಡಿ ಸರ್. ಪಕ್ಕದಲ್ಲಿ ನೋಡ್ತಾ ಬನ್ನಿ, ಭೀಮ ಮತ್ತು ಕೌರವ ಸೇನೆ ಕೂಡ ಮರಗತ. ಭೀಮ ಮರವನ್ನು ಹಿಡಿದು ಅಲುಗಡಿಸಿದಾಗ ಕೌರವ ಸೇನೆ ಕೂಡ ಕೆಳಗಡೆ ಬಿದ್ದಿದ್ದಾರೆ. ಅದಕ್ಕೆ ಸೀರೆ ಸರಗನ್ನ ಸರ್ ಹಿಡಿದು ಇಳಿತಿದ್ದಕ್ಕೆ ಬಲಗೈಯಲ್ಲಿ ಒಂದು ರಂಬೆಯನ್ನೇ ಕಿತ್ತು ಹೊಡೆಯಲು ಹೋದಾಗ ಆ ಕೋತಿ ಕೂಡ ನಗ್ತಾ ಇದೆ ನೋಡಿ ಸರ್. ಆ ದಾಸಿ ಕೂಡ ಬೊರ್ಮಡ ಪೆಂಟನ್ನ ಧರಿಸಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಅಂತ ನೋಡಿ ಸರ್. ಅಂದ್ರೆ ಆಗಿನ ದಾಸಿಯರು ಕೂಡ ಬೊರ್ಮಡ ಪೆಂಟನ್ನ ಧರಿಸೋದನ್ನ ಫ್ಯಾಷನ್ ಮಾಡಿದ್ದಾರೆ. ಬೇಲೂರಿನ ಶಿಲಾಬಲಕಿಯರು ಮದನಿಕರು ಅಂತ ನೀವು ತಿಳಿದಿರ್ತೀರಿ ಸರ್. ಈ ರೀತಿ ಶಿಲಾಬಲಕಿಯರು 42 ಇದೆ, ಒಳಗಡೆ 4 ಇದೆ, ಹೊರಗಡೆ 38 ಇದೆ. ಮೊದಲನೆಯ ಶಿಲಾಬಲಕಿ ದರ್ಪಣ ಸುಂದರಿ. ತರ ಕೋತಿಗೆ ಹಣ್ಣು ಸಿಗದೆ ನಿರಾಶೆಯಾಗಿ ತನ್ನ ಬೆರಳನ್ನ ಬಾಯಲ್ಲಿ ಇಟ್ಕೊಂಡು ಚೀಪ್ತಿದೆ ನೋಡಿ ಸರ್. ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಎಡಭಾಗದಲ್ಲಿ ಪತ್ನಿಯಾದ ಶಾಂತಲಾ ದೇವಿ ಕುಳಿತಿದ್ದಾರೆ. ವಿಷ್ಣುವರ್ಧನ ಮಹಾರಾಜರ ಪತ್ನಿ ಶಾಂತಲಾ ದೇವಿ ನಾಟ್ಯ ರಾಣಿ. ಅದರ ಕೈಲಿ ಕೊಡೊಂದು ಪಿಚ್ಕರಿ ಇದೆ ನೋಡಿ, ಸಿರಿಂಜ್ ಸರ್. ಅವರ ಬಲಭಾಗದಲ್ಲಿ ಇನ್ನೊಬ್ಬಳು ಪುಟ್ಟ ದಾಸಿ ಪಾಟುವಲ್ಲಿ ಬಣ್ಣದ ನೀರನ್ನ ಮೇಲಕ್ಕೆ ಕೊಡ್ತಿರೋ ತಂಗಿಯಲ್ಲಿ ಪಕ್ಷಿಗಳಿಗೆ ಕಾಲುಗಳಿಗೆ ಪತ್ರವನ್ನು ಕಟ್ಬಿಟ್ಟು ಕಳಿಸ್ತಾ ಇದ್ರು. ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆನ ಬಗೆದು ಕರಳನ್ನ ಆರೋಧರಿಸಿ ಸರ್. ಹೌದು ಸರ್, ಕಾಣಿಸ್ತಾ ನೋಡಿ. ಹೊಟ್ಟೆ ಕರಳನ್ನು ಬಗೆದು ಆರವಾಗಿ ಧರಿಸಿದ್ರೆ ಅವನ ಕೋಪಕ್ಕೆ ಕಣ್ಣುಗುಡ್ಡೆ ಸಹ ಹೊರಗೆ ಬಂದಿದೆ. ಮೂಗು ಕೂಡ 2 ಹೋಳಾಗಿದೆ. ನ್ಯಾಲಿಗೆ ನೋಡಿ ಸರ್, ಈ ಸೂಜಿ ಬರ್ತದೆ ನೋಡಿ. ಹೌದು ಸರ್, ಅಷ್ಟು ಚೂಪಾಗಿದೆ ನ್ಯಾಲಿಗೆ. ಶಿಲ್ಪಿ ಫೋಟೋನ ಕೆತ್ತನೆ ಮಾಡಿಲ್ಲ, ಎಲ್ಲ ಇಮ್ಯಾಜಿನೇಷನ್, ಕಲ್ಪನೆ ಸರ್. ಹಿಂದೆ ಸರ್ ಫೋಟೋದ ವ್ಯವಸ್ಥೆ ಇರಲಿಲ್ಲ, ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾರೆ. ಸಿಹಿ ತಿನ್ಲಿಕ್ಕೆ ನೊಣ ಬಂದಿದೆ, ನೊಣ ತಿನ್ಲಿಕ್ಕೆ ಹಲ್ಲಿ ಬಂದಿದೆ ಸರ್. ಈಗೆಲ್ಲ ಆಹಾರ ಸರಪಳಿ ಅಂತ ನೀವು ಕೇಳಿರ್ಬೋದು, ಫುಡ್ ಚೈನ್. ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಸಮರ್ಸಂತ ನೋಡಿ, ಮಹಿಷಾಸುರ ಮರ್ದಿನಿ. ಹಾಗೆ ಚನ್ನಕೇಶವ ದೇವರಿಗೆ 2 ಜನ ಪತ್ನಿಯರು. ನಮ್ಮ ಎಡಭಾಗದಲ್ಲಿ ಶ್ರೀದೇವಿ ಗುಡಿ ಇದೆ ಸರ್. ಸರ್ ಬಲಭಾಗದಲ್ಲಿ ಭೂದೇವಿ ಸರ್. ಅದು ಸೌಮ್ಯನ ಶಿವ ಆನೆಯನ್ನು ಸಂಹರಿಸಿ ಆನೆ ಚರ್ಮನ ಸೀಳ್ ನೋಡಿ, ಆನೆ ಚರ್ಮನ ಸೀಳ್ಬಿಟ್ಟು ಒದ್ದಿಕೆ ಕೂತ್ಕೊಂಡಿರೋ ನೋಡಿ ಸರ್. ಒಳಗಡೆ ಇದು ಆನೆ ಚರ್ಮ ಕೂಡ ಇದೆ ನೋಡಿ ಸರ್. ಶಿವನ ತಲೆ ಮೇಲೆ ಆ ಕಡೆ 2 ಆನೆಯ ಕಾಲುಗಳಿವೆ. ಶಿವನಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳಿವೆ. ಇದಕ್ಕೆ ಗಜಾಸುರ ಮರ್ದನ ಅಂತ ಹೇಳ್ತಾರೆ. ಕೆಳಗಡೆ ಸರ್ ಆನೆ ಮುಖ ಕೂಡ ನೋಡಿ, ಕಾಣಿಸಿದ್ಯಾ? ವಿಷ್ಣುವಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳಿವೆ ನೋಡಿ. 3ನೇ ಅವತಾರ ವರಾಹ ಸ್ವಾಮಿ. ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನ ಮೇಲಕ್ಕೆ ರಕ್ಷಣೆ. 3ನೇ ಅವತಾರ ವರಾಹ. 8 ಕೈ ಗಣೇಶ ಇಲಿಯ ಮೇಲೆ ನಾಟ್ಯ ಮಾಡ್ತಾ ನೋಡಿ ಸರ್. ಈ ಭಾಗದಲ್ಲಿ 4 ಕೈಗಳಿವೆ, ಈ ಭಾಗದಲ್ಲಿ 4 ಕೈಗಳಿವೆ ಸರ್. ಈ ಗಣೇಶನ ವಿಶೇಷಣ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ನಡೀತು ನೋಡಿ ಸರ್. ಆ ಸಂದರ್ಭದಲ್ಲಿ ಈ ಲೋಕಲ್ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಓದರು ಕೂಡ ಹಾಸ್ಪಿಟಲ್ ಅಂತ ಗಣೇಶನ ಹತ್ರ ಬಂದ್ಬಿಟ್ಟು ಕರ್ಪೂರವನ್ನ ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಮಾಡ್ತಾರೆ. ಗಣೇಶನಿಗೆ ಸರ್ ಇನ್ನೊಂದು ಹೆಸರೇನೆಂದ್ರೆ ಎಕ್ಸಾಮ್ ಗಣೇಶ ಅಂತ ಕೂಡ ಹೇಳ್ತಾ ನೋಡಿ ಸರ್. 900 ವರ್ಷದ ಹಿಂದೆ ಕೂಡ ಬಳಕೆಯಿತ್ತು. ಬಾಲ್ಕನಿ 1st, 2nd, 3rd, 4 ಮಹಡಿ ಮೇಲೆ ಮಹಡಿ ಸರ್. ಹಾಗೆ ಕೆಳಗಡೆ ನೋಡಿ, ಇಡೀ ದೇವಾಲಯವನ್ನೇ ಒತ್ತು ಕುಳಿತಿರುವ ಹಾಗೆ ಆನೆಗಳ ಸಾಲುಗಳಿವೆ ಸರ್. ಆನೆಯ ಸಾಲುಗಳು ಶಕ್ತಿಯ ಸಂಕೇತ, ಸಿಂಹದ ಸಾಲುಗಳು ಧೈರ್ಯದ ಸಂಕೇತ, ಕುದುರೆಗಳ ಸಾಲುಗಳು ವೇಗದ ಸಂಕೇತ. ದಶಕಂಠ ರಾವಣ ಇಡೀ ಕೈಲಾಸ ಪರ್ವತವನ್ನೇ ಒತ್ತು ಕುಳಿತು ನೋಡಿ ಸರ್. ಕಾಣಿಸ್ತಿದೆ ನೋಡಿ ಸರ್. ಇದೆಲ್ಲ ಇಡೀ ಕೈಲಾಸ ಪರ್ವತ. ತಲೆ ಮೇಲೆ ಶಿವ ಪಾರ್ವತಿ ಕುಳಿತಿದ್ದಾರೆ. ಪಾದದ ಕೆಳಗಡೆ ಒಂದು ನಂದಿದೆ ನೋಡಿ ಸರ್, ಬಸವಣ್ಣ ಇದೆ ನೋಡಿ. ಮೇಲೆ ಶಿವ ಪಾರ್ವತಿ, ಕೆಳಗಡೆ ನಂದಿದೆ ನೋಡಿ ಸರ್. ಗಂಡು ವಿಗ್ರಹ, ಮೀಸೆ ಇದೆ, ಗಡ್ಡ ಕೊಡದೆ, ಡೋಲು ಕೂಡ ಬರ್ತಾನೆ. ಗಂಡು ವಿಗ್ರಹ. ಶಿವ ಪಾರ್ವತಿ ವಿಗ್ರಹ ಇದೆ. ಪಕ್ಕದಲ್ಲಿ ವಿಷ್ಣು ವಿಗ್ರಹ ಇದೆ. ಕೊನೆ ಭಾಗದಲ್ಲಿ ಲಕ್ಷ್ಮೀ ನಾರಾಯಣ ಕುಳಿತಾರೆ. ಕೆಳಗಡೆ ವಿಷ್ಣು ವಾಹನ ಚಿಕ್ಕದಾಗಿ ಗರುಡ. ಕೈಯಲ್ಲಿ ಒಂದು ಹೂವಿನ ಬುಟ್ಟೆ, ಅದನ್ನು ಕೂಡ ಜನರು ಕಟ್ ಮಾಡಿ. ಚನ್ನಕೇಶವ. ಚನ್ನ ಅಂದ್ರೆ ಸುಂದರವಾದ ಮೂರ್ತಿ,
ಕೇಶವ ಅಂದ್ರೆ ವಿಷ್ಣು. ಈ ದೇವಾಲಯವನ್ನು ಕಟ್ಟಿಸಿದವರು ವಿಷ್ಣುವರ್ಧನ ಮಹಾರಾಜರು. ಕ್ರಿಸ್ತ ಶಕ 1117ರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಕ್ರಿಸ್ತ ಶಕ 12ನೇ ಶತಮಾನ, ಎಲ್ ಸೆಂಚುರಿ 1117. ಸರ್, ಈ ದೇವಳದ ಮುಖ್ಯ ಶಿಲ್ಪಿಗಳಂದ್ರೆ ಅಮರ ಶಿಲ್ಪಿ ಜಕಣಾಚಾರಿ ಮತ್ತು ಅವರ ಮಗ ಡಂಕಣಾಚಾರಿ, ಅಪ್ಪ ಮಗ. ಕಟ್ಟಿಸ್ಲಿಕ್ಕೆ ಸುಮಾರು 103 ವರ್ಷ ಸಮಯ ತಗೊಂಡ ನೋಡಿ ಸರ್. ಅಪ್ಪ ಮಗ ಮೊಮ್ಮಗನ ಕಾಲಕ್ಕೆ ಈ ದೇವಾಲಯ ಕೂಡ ಮುಕ್ತಾಯಗೊಂಡಿದೆ. 3 ತಲೆಮಾರು, 3 ಜನರೇಷನ್. ಸರ್, ಕಟ್ಟಿಸಿ ಸುಮಾರು 908 ವರ್ಷ ಆಗಿದೆ. ಸರಿ, ದೇವಳ ಕೂಡ ಸಂಪೂರ್ಣವಾಗಿ ಬಳಪದ ಕಲ್ಲಿಂದ ಕೆತ್ತನೆ ಮಾಡಿ ಜೋಡಿಸಿದ್ದಾರೆ. ಸರಿ, ಬಳಪದ ಕಲ್ಲು ಅಂದ್ರೆ ಹಿಂದೆಲ್ಲ ಸ್ಲೇಟ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಚಾಪಿಸಲು ಉಪಯೋಗಿಸಿದ್ರು ಅರಿತಿ ಕಲ್ಲು. ಈ ಕಲ್ಲುಗಳನ್ನ ಎಲ್ಲಿಂದ ತಂದಂದ್ರೆ ಬೆಂಗಳೂರು ಹತ್ರ ತುಮಕೂರು ಬರುತ್ತೆ ನೋಡಿ ಸರ್. ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕು ಪಕ್ಕದಲ್ಲಿ ಕಡೆಹಳ್ಳಿ ಗುಡ್ಡ ಅಂತ ಬರುತ್ತೆ. ಅಲ್ಲಿಂದ ಆನೆಗಳ ಮೂಲಕ ಬಳಪದ ಕಲ್ಲುಗಳನ್ನ ತಂದ್ಬಿಟ್ಟು ಒಂದೊಂದೇ ಕಲ್ಲನ್ನು ಕೆತ್ತನೆ ಮಾಡಿ ಜೋಡಿಸಿರಲ್ಲ. ಸಂಪೂರ್ಣವಾಗಿ ಬಳಪದ ಕಲ್ಲಿಂದ ಜೋಡಿಸಿರೆ. ಸರ್, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಈ ರೀತಿ ಗುಡಿಗಳನ್ನ ಟೋಟಲ್ ಆಗಿ 92 ದೇವಳು ನೋಡ್ತೀವಿ. ಅದರಲ್ಲೂ 3 ಪ್ರಸಿದ್ಧವಾದ ದೇವಳು ಅಂದ್ರೆ ಮೊದಲೊಂದು ಬೇಲೂರು, ಎರಡನೇದು ಹಳೆಬೀಡು, ಮೂರನೇದು ಮೈಸೂರ್ ಹತ್ರ ನೀವು ಸೋಮನಾಥಪುರ ಅಂತ ಕೇಳ್ಬೋದು, ತಲಕಾಡ್ ಹತ್ರ. ಇಲ್ಲ, ಫಸ್ಟ್ ಟೈಮ್ ಸೇಮ್ ಇದೇ ತರ ಬರುತ್ತೆ ಸರ್. ಬೇಲೂರು, ಹಳೆಬೀಡು, ಸೋಮನಾಥಪುರ ಈ 3 ಗುಡಿಗಳು ಹೊಯ್ಸಳರಿಗೆ ಪ್ರಸಿದ್ಧವಾದ ದೇವಾಲಯಗಳು ಸರ್. ಈಗ ಸೊ ಬಳಪದ ಕಲ್ಲು ಅಂತಂದ್ರೆ ಸರ್, ಹಿಂದೆಲ್ಲ ಸ್ಲೇಟ್ ಮಾಡ್ಲಿಕ್ಕೆ ಚಾಪಿಸ್ಗಳು ಬರ್ತಾರೆ ಸರ್. ಐತಿ ಕಲ್ಲು ಅಂದ್ರೆ ತೆಗೆದಾಗ ಬೆದರುತ್ತೆ, ಸ್ಮೂತ್ ಇರುತ್ತೆ ಸರ್. ಅವಾಗ ಯಾವ ವಿಗ್ರಹನ ಬೇಕಾದ್ರೂ ಕೆತ್ತನೆ ಮಾಡಿ ಜೋಡಿಸಬಹುದು. ಕ್ರಮೇಣ ವಾತಾವರಣಕ್ಕೆ ಬಿಟ್ಟಾಗ ಅದು ಹಾಳಾಗುತ್ತೆ ಸರ್. ಗಟ್ಟಿಯಾದಾಗ ಕೆತ್ತನೆ ಮಾಡ್ಲಿಕ್ಕೆ ಯೂಸ್ ಆಗಲ್ಲ. ರತಿ ಕಲ್ಲು ಸರ್, ಬಳಪದ ಕಲ್ಲು. ಸರ್, ಹಾಗೆ ನಾವು ಮುಂದೆ ಹೋಗೋಣ. ಸೊ ಇವು ಆನಿಗಳೆಲ್ಲ ಎದಕ್ಕೆ ಇಷ್ಟೊಂದು ಮಾಡ್ಯಾರ ಹೇಳ್ತೀವಿ ಸರ್. ಆನೆ ಸಾಲ ಏನೇನು ಅಂತ ಮುಂದೆಲ್ಲ ಫುಲ್ ಕಂಟಿನ್ಯೂ. ಅದಕ್ಕೆ ನಿಮಗೆ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಇಲ್ಲಿಂದ ಸ್ಟಾರ್ಟ್ ಸರ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೇನ್ರಿ? ಸರ್, ಹಾಗೆ ಮೇಲೆ ನೋಡಿ ಸರ್. ಹಾಗೆ ವಿಷ್ಣು ವಾಹನ ಗರುಡ ಇದೆ ನೋಡಿ ಸರ್. ಆ ಗರುಡನ ಮೇಲೆ ಉಗ್ರ ನರಸಿಂಹನ ವಿಗ್ರಹ ಇದೆ. ಆ ನರಸಿಂಹನ ಬಲಭಾಗ ಎಡಭಾಗದಲ್ಲಿ ಒಂದು ಪ್ರಭಾವಳಿ ಇದೆ ಸರ್. ಪ್ರಭಾವಳಿ ಅಂತ ಸರ್ ಒಂದು ಆರ್ಚ್ ತರ ಇದೆ ನೋಡಿ ಸರ್. ಇದೆ ನೋಡಿ ಸರ್. ಒಂದು ಆರ್ಚ್ ತರ ಇದೆ, 00 ಸರ್ಕಲ್ ತರ ಇದೆಯಲ್ಲ ಆ ತರ ನೋಡಿ. ಅದು ವಿಷ್ಣುವಿನ ದಶ ಅವತಾರ. ಸುರುಳಿ ಒಳಗಡೆ ಒಂದೊಂದು ಅವತಾರ ಅಂತ ಬನ್ನಿ. ಮೊದಲನೆಯದು ಮತ್ಸ್ಯಣಿ ಮೀನಿದೆ, ಲೇಸರ್ ನೋಡಿ ಸರ್. ಕೂರ್ಮ, ವರಹ, ನರಸಿಂಹ, ವಾಮನ. ಸರ್, ನಮ್ಮ ಬಲಭಾಗದಿಂದ ಮೇಲೆ ನೋಡ್ತಾ ಬನ್ನಿ. ಪರಶುರಾಮ, ಶ್ರೀರಾಮ, ಕೃಷ್ಣ, ಬೌದ್ಧ, ಕಲ್ಕಿ ಅವತಾರ ಇನ್ನ ಸಂಪೂರ್ಣಗೊಂಡಿಲ್ಲ, ಮುಂದೆ ಆಗ್ಬೇಕು ಆಗಿಲ್ಲ ಸರ್. ಪರಮಾತ್ಮ ಕುದುರೆ ಮೇಲೆ ಬರ್ತಾನೆ ಲಾಸ್ಟ್ ನೋಡಿ, ಕಲ್ಕಿ ಅವತಾರ. ಸರ್, ನಮ್ಮ ಎಡಭಾಗ ಬಲಭಾಗದಲ್ಲಿ 2 ಪ್ರಾಣಿ ನೋಡಿ ಸರ್. ಸರ್, ಆ ಪ್ರಾಣಿನ ಹಾಗೆ ನೋಡ್ತಾ ಬನ್ನಿ ಸರ್. ಆನೆಯ ಸೊಂಡಿಲಿದೆ, ಮೊಸಳೆಯ ಬಾಯಿ ಇದೆ, ಕೋತಿ ಕಣ್ಣು, ಹಸುವಿನ ಕಿವಿ, ಅಂದೇ ಶರೀರ, ಸಿಂಹದ ಪಾದಗಳು. ಆ ಬಾಲ ನೋಡಿ ಈ ನವಿಲಿನ ಗರಿ ಬರ್ತೀವಿ ಸರ್. ಆ ರೀತಿ ಪ್ರಾಣಿಯನ್ನ ಸರ್ 7 ಪ್ರಾಣಿಗಳ ಅಂಗಂಗ ಸೇರಿಸ್ಬಿಟ್ಟು ಒಂದು ಪ್ರಾಣಿ ಮಾಡಿದಾರೆ ಸರ್. ಒಂದು ಮಕರ ಪ್ರಾಣಿ ಅಂತ ಹೇಳ್ಬೋದು ಸರ್. ಎಲ್ಲ ಇಮ್ಯಾಜಿನೇಷನ್, ಕಲ್ಪನೆ ಸರ್. ಸರ್, ಇದೇ ಪ್ರಾಣಿನ ನೆಕ್ಸ್ಟ್ ನೀವು ಮುಂದೆ ಸರ್ ಹಳಬಿಡ ನೋಡ್ಬೋದು. ಸೇಮ್ ಇದೇ ತರ ಪ್ರಾಣಿ ಸರ್. 7 ಅನಿಮಲ್ಸ್. ಅಂದ್ರೆ ಹಿಂದಿನ ಕಾಲದಾಗ ಪ್ರಾಣಿಗಳು ಇದ್ದೀವ, ಸುಮ್ನೆ ಇಮ್ಯಾಜಿನರಿ ಸರ್? ಎಲ್ಲ ಇಮ್ಯಾಜಿನರಿ ಸರ್, ಇಮ್ಯಾಜಿನರಿ ಅನಿಮಲ್ಸ್. ಅಂದ್ರೆ 7 ಪ್ರಾಣಿಗಳ ಅಂಗಂಗ ಸೇರಿಸ್ಬಿಟ್ಟು ಒಂದು ಪ್ರಾಣಿ ಮಾಡಿದ್ರೆ ಸರ್. ಇದು ಹೇಳಿ ಸರ್. ಇದು ನಾ ಬರಪರಿಯಲ್ಲಿ ಸರ್ಕಲ್ ದಾಗ ನೋಡಿದ್ರಿ, ಇದು ಏನ್ರಿ? ಇದು ಹೊಯ್ಸಳ ಲಾಂಛನ ಸರ್. ಎಂಬ್ಲಮ್ ಡೈನಾಸ್ಟಿ ರಾಜಮುದ್ರೆ ಸರ್. ಹೊಯ್ಸಳ ಅವರ ಲಾಂಛನ ನೋಡಿ ಸರ್. ಇಲ್ಲಿಂದ 36 ಕಿಲೋಮೀಟರ್ ಮುಂದೆ ಹೋದ್ರೆ ಮೂಡಿಗೆರೆ ಅಂತ ಸಿಗುತ್ತೆ. ಮೂಡಿಗೆರೆ ನೋಡಿರ್ಬೋದು, ಕೇಳಿರ್ಬೋದು ಅನ್ಸುತ್ತೆ. ಮೂಡಿಗೆರೆ ಪಕ್ಕದಲ್ಲಿ ಒಂದು ಅಂಗಡಿ ಎಂಬ ಗ್ರಾಮ ಇದೆ ನೋಡಿ ಸರ್. ಅಂಗಡಿ ಗ್ರಾಮ ಸರ್. ಹಿಂದೆಲ್ಲ ಕೇಳಿರ್ತೀರಿ ನೀವು. ಸ್ಕೂಲು, ಕಾಲೇಜು ಯಾವುದೇ ಸರ್ ವ್ಯವಸ್ಥೆ ಕೂಡ ಇರಲಿಲ್ಲ ಸರ್. ಹಿಂದೆಲ್ಲ ಆಶ್ರಮ, ಗುರುಕುಲ ಅಂತ ಕೇಳ್ತಾರೆ. ಗುರುಕುಲದಲ್ಲಿ ಸಿದ್ಧಾರ್ಥ ಮುನಿಗಳು ಪಾಠ ಮಾಡಬೇಕಾದ್ರೆ ಆ ಗುರುಕುಲಕ್ಕೆ ಒಂದು ಹುಲಿ ನುಗ್ಗುತ್ತೆ ಸರ್. ಸರ್ ನೋಡಿ, ಬಾಲಕರೆಲ್ಲ ಎದ್ರಿ ಓಡಾಕ್ತಿರೋ ಸ್ಥಳ SL ಸ್ಥಳ. ಎಂಬ ಬಾಲಕ ಎದ್ದು ಧೈರ್ಯವಾಗಿ ನಿಂತು ಗುರುಗಳು ಆಜ್ಞೆ ಮಾಡಿದ್ರೆ ಆ ಪ್ರಾಣಿನ ಕೊಲ್ತೀನಿ ಅಂದಾಗ ಸುದತ್ತ ಮನಿಗಳು ಹೊಯ್ಸಳ ಅಂತ ಆಜ್ಞೆ ಮಾಡ್ತಾರೆ. HOY ಅಂದ್ರೆ ಹಳೆಗಣದಲ್ಲಿ ಒಡಿ ಅಥವಾ ಪೊಲ್ಲು. SL ಸ್ಥಳ ಅಂದ್ರೆ ಆ ಬಾಲಕನ ಸ್ಥಳ, ಹೊಯ್ಸಳ, ಒಡಿ ಸ್ಥಳ ಅಂತ ಆಜ್ಞೆ ಮಾಡ್ತಾರೆ. ಪ್ರಾಣಿನ ಕೊಂದ್ಬಿಟ್ಟು ಸರ್ ಅವನೇ ಹೊಯ್ಸಳರ ಮೂಲ ಪುರುಷನಾಗ್ತಾನೆ. ನನಗೆ ನಮ್ಮ ದೇಶಕ್ಕೆ ನಾವು ಅಶೋಕ ಚಕ್ರನ ಹೇಗೆ ನಾವು ಲಾಂಛನ ಮಾಡ್ಕೊಂಡ್ವಿ, ಹಾಗೆ ಹೊಯ್ಸಳರಿಗೆ ಇದು ರಾಜ್ಯ ಲಾಂಛನ, ಎಂಬ್ಲಮ್ ಡೈನಾಸ್ಟಿ, ರಾಜ್ಯ ಮುದ್ರೆ. ಈ ಕಡೆ ಕೂಡ ಕೊಲ್ಲ ಸರ್. ಸೇಮ್ ಪ್ರಾಣಿ ಇದೆ, ಅಂದ್ರೆ ಕೆತ್ತನೆ ಸ್ವಲ್ಪ ಡಿಸೈನ್ ಬೇರೆ ಇದೆ ಅಷ್ಟೇ. 2 ಸೇಮ್ ಪ್ರಾಣಿ. ಆ ಪ್ರಾಣಿ ಕೊಲ್ತಿರ ಸರ್ ಸ್ಥಳ SL ಸ್ಥಳ ಎಂಬ ಬಾಲಕ. ಆ ಪ್ರಾಣಿ ಕೊಂಡ್ಬಿಟ್ಟು ಅವ ಪ್ರಾಣಿಯನ್ನು ಕೊಂದುಬಿಟ್ಟು ಅವನೇ ಮೂಲ ಪುರುಷನಾಗ್ತಾನೆ. ಕಾಣಿಸ್ತೀನಿ ಸರ್. ಸೊ ಇದ್ರ ಒಳಗೆ ಏನಾದ್ರು ಇಲ್ಲಿ ಸರ್. ಇದ್ರ ಒಳಗೆ ವಿಷ್ಣುವಿನ ಸರ್ ಉಂಡೆ ವಿಷ್ಣು ಸಹಸ್ರನಾಮ
ಸರ್ ವಿಷ್ಣುವಿಗೆ 1000 ಹೆಸರಿದೆ ನೋಡಿ. ಓಕೆ ಮಾಧವ, ಕೇಶವ, ಗೋವಿಂದ, ನಾರಾಯಣ, ಶ್ರೀಧರ, ಪುರುಷೋತ್ತಮ ಮತ್ತು ವಿಷ್ಣುವಿಗೆ 1000 ಹೆಸರಿದೆ ಸರ್. ಇದು ಶ್ರೀಧರ ಮೂರ್ತಿ ನೋಡಿ ಸರ್. ಓಕೆ ಸರ್ ನೋಡಿ, ಶಂಖ ಇದೆ, ಚಕ್ರ ಇದೆ, ಗದೆ ಇದೆ, ಪದ್ಮ ನೋಡಿ ಸರ್. ಶಂಖ, ಚಕ್ರ, ಗದ, ಪದ್ಮ ಇದ್ರೆ ವಿಷ್ಣು ಸರ್. ತ್ರಿಶೂಲ ಡಮರುಗಳಿದ್ರೆ ಶಿವನ್ ಕೊಡಿ ಸರ್ ನೋಡಿ. ಶಂಖ ಇದೆ, ಚಕ್ರ ಇದೆ, ಗದ ಇದೆ, ಪದ್ಮ ಸರ್. ವಿಷ್ಣು ಶ್ರೀಧರ ಮೂರ್ತಿ. ಓಕೆ ಅದ್ರ ಪಕ್ಕದಲ್ಲಿ ಪುರುಷೋತ್ತಮ ಈ ಕಡೆ ಇದು ಶ್ರೀಧರ ಸರ್. ಓಕೆ ಸೊ ಒಳಗ್ ಹೋಗ್ಬೇಕ್ರಿ ಏನ್ ಪೈಲ ಸೈಡಿಗೆ? ಸರ್ ಫಸ್ಟ್ ಹೊರಗಡೆ ನೋಡೋಣ, ಓಕೆ ಅನಂತರ ಒಳಗಡೆ ಹೋಗೋಣ ಸರ್. Okay. ಹೊರಗಡೆ ನೋಡ್ಕೊಂಡು ನಂತರ ಓಕೆ ಸರ್ ಇಲ್ಲಿ ಬನ್ನಿ. ಇದು ಗೋಪುರ ಬಗ್ಗೆ ಆಮೇಲೆ ಹೇಳ್ತೀನಿ. ಹೇಳ್ತೀನಿ ಸರ್, ಗೋಪುರ ಇದೆಲ್ಲ ಹೇಳ್ತೀನಿ ಸರ್. ಗೋಪುರ ಸುತ್ತ Okay. ಇದು ಪಿಲ್ಲರ್ಸ್ ಇದೆಲ್ಲ ನೋಡ್ತೀವಿ ಸರ್. ನೋಡಿ ಈ ರೀತಿ ಬೊಂಬೆಗಳು 42 ಇದೆ ಸರ್. 42 ಸರ್. ನೀವು ಹೇಳಿರ್ಬೋದು ಈ ಬೇಲೂರಿನ ಶಿಲಾಬಾಲಕಿಯರು ಮದನಿಕರು ಅಂತ ನೀವು ತಿಳಿರ್ತೀರಿ ಸರ್. ಈ ರೀತಿ ಶಿಲಾಬಾಲಕಿಯರು 42 ಇದೆ, ಒಳಗಡೆ 4 ಇದೆ, ಹೊರಗಡೆ 38 ಇದೆ. Okay. ಮೊದಲನೆಯ ಶಿಲಾಬಾಲಕಿ ದರ್ಪಣ ಸುಂದರಿ ಓಕೆ ಸರ್. ಎಡಗೈಯಲ್ಲಿ ಒಂದು ದರ್ಪಣ ಕೊಡಿದೆ ನೋಡಿ ಸರ್. ಹೌದಾ? ಸರ್ ದರ್ಪಣ ಅಂದ್ರೆ ಕನ್ನಡಿ, ಕನ್ನಡಿ, ಮಿರರ್. ಆಕೆ ಕನ್ನಡಿ ನೋಡ್ಕೊಂಡು ತನ್ನ ಎಲ್ಲ ಅಲಂಕಾರನ ಮುಗಿಸಿ ರಾಜನಿಗೆ ಕಾಯ್ತಾರೆ. ಅವರ ಬಲಭಾಗದಲ್ಲಿ ಒಬ್ಬ ಪುಟ್ಟ ದಾಸಿ ನಿಂತೆ ನೋಡಿ ಸರ್. ಹಾ ದಾಸಿ. ಸರ್ ದಾಸಿ ಸೊಂಟದ ಮೇಲೆ ಒಂದು ಪುಟ್ಟದಾದ ಕೋತಿ ಇದೆ, ಬಲಗೈಯಲ್ಲಿ ಒಂದು ದ್ರಾಕ್ಷಿ ಹಣ್ಣಿನ ಗೊಂಚಲಿದೆ ಸರ್, ಗ್ರೇಪ್ಸ್. ಹಾ ಸರ್ ಹಣ್ಣನ್ನ ಆ ಕೋತಿಗೆ ತೋರಿಸ್ತಾಳೆ. ಆ ಕೋತಿಗೆ ಹಣ್ಣು ಸಿಗ್ತಿಲ್ಲ ಸರ್. ಆ ಕೋತಿಗೆ ಹಣ್ಣು ಸಿಗದೆ ನಿರಾಶೆಯಾಗಿ ತನ್ನ ಬೆರಳನ್ನ ಬಾಯಲ್ಲಿ ಇಟ್ಕೊಂಡು ಚೀಪ್ತಿದೆ ನೋಡಿ ಸರ್. ಸೊಂಟದ ಮೇಲೆ ಕೋತಿ ಮರಿದೆ ನೋಡಿ, Okay. ಕೈಯಲ್ಲಿ ಗ್ರೇಪ್ಸ್ ಇದೆ ಸರ್. ಆಮೇಲೆ ಸರ್ ನೋಡಿ, ಹಾಗೆ ಆ ಸುಂದರಿಗೆ ಕೂಡ ಪ್ರಿಯತಮ ಸಕಾಲಕ್ಕೆ ಬರದಿದ್ದಾಗ ಆಕೆಯ ಅಲಂಕಾರ ಕೂಡ ಅಷ್ಟೇ ನಿರಾಶೆಯಾಗಿದೆ. ಮುಖದಲ್ಲಿ ಸರ್ ವಿರಹ ಭಾವ, ಮುಖದಲ್ಲಿ ಯಾವುದೇ ಸಂತೋಷ ಹರುಷ ಕೂಡ ಇಲ್ಲ ಓಕೆ ಸರ್. ಹಾಗೆ ಈ ದೇವಲವನ್ನ ಕಟ್ಟಿಸಿದವರು ಸರ್ ವಿಷ್ಣುವರ್ಧನ ಮಹಾರಾಜ ನಡೆದ ಮಹಾರಾಜರು ಸೆಂಟ್ರಲಿ ಕತ್ತಿ ಹಿಡಿದು ಕುಳಿತಿದ್ದಾರೆ ನೋಡಿ ಹಾ ಸರ್. ಇವರ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಎಡಭಾಗದಲ್ಲಿ ಪತ್ನಿಯಾದ ಶಾಂತಲಾದೇವಿ ಕುಳಿತಿದ್ದಾರೆ. ವಿಷ್ಣುವರ್ಧನ ಮಹಾರಾಜರ ಪತ್ನಿ ಶಾಂತಲಾದೇವಿ ನಾಟ್ಯರಾಣಿ. ಹಾಗೆ ಈ ಭಾಗದಲ್ಲಿ 2ನೇ ಶಿಲಾಬಾಲಕಿ ಶುಕಾಭಾಷಿಣಿ. ಎಡಗೈ ಮೇಲೆ ಒಂದು ಪಕ್ಷಿ ಕುಳಿತುಂಡಿ ಸರ್. ಸರ್ ಹಿಂದೆ ಅಂಚೆ, ಟೆಲಿಫೋನ್ ಯಾವುದೇ ಸರ್ ವ್ಯವಸ್ಥೆ ಕೂಡ ಇರಲಿಲ್ಲ. ಅಂದ್ರೆ ಆಕೆಗೆ ಗಿಳಿಯ ಭಾಷೆ ಗೊತ್ತಿತ್ತು. ಗಿಳಿಯ ಮೂಲಕ ಸಂದೇಶವನ್ನು ಕಳಿಸ್ತಾ ಇದ್ರು. ಪಾರಿವಾಳದ ಮೂಲಕ ಪತ್ರವನ್ನ ಆಹ್ವಾನ ಮಾಡ್ತಿದ್ರು ಸರ್. ಪಕ್ಷಿಗಳ ಮೂಲಕ ಸರ್ ಮೆಸೇಜ್ ಅನ್ನು ಕಳಿಸಿದ್ರು. ಪಕ್ಷಿಗಳಿಗೆ ಕಾಲುಗಳಿಗೆ ಪತ್ರವನ್ನು ಕಟ್ಬಿಟ್ಟು ಕಳಿಸ್ತಾ ಇದ್ರು ಸರ್. ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ 3ನೆಯ ಶಿಲಾಬಾಲಕಿ ವಸಂತ ಕ್ರೀಡೆ. ಓಕೆ 3ನೆಯ ಶಿಲಾಬಾಲಕಿ ಸರ್ ವಸಂತ ಕ್ರೀಡೆ ಸರ್. ಈಗೆಲ್ಲ ಈ ಉತ್ತರ ಭಾರತ ಕಡೆ ಈಗೆಲ್ಲ ಹೋಳಿ ಹಬ್ಬ ಅಂತ ಆಚರಿಸ್ ನೋಡಿ. ಹೌದ್ರಿ. ಹಾ ಸರ್ ನೀವೀಗೆಲ್ಲ ಕಾಮನ ಹಬ್ಬ ಅಂತ ಕೇಳಿರ್ಬೋದು, ಹೋಳಿ ಹಬ್ಬ. ಆ ಸಂದರ್ಭದಲ್ಲಿ ಅವರ ಎಡಭಾಗದಲ್ಲಿ ಒಬ್ರು ಪುಟ್ಟ ದಾಸಿ ಕೈಯಲ್ಲಿ ಒಂದು ಪಿಚ್ಕರಣಿದ್ದು ಬಕೆಟ್ ನಲ್ಲಿ ಬಣ್ಣನ ತುಂಬ್ತಾಳೆ ಸರ್. ನೋಡಿ ಸರ್, ಕೈಯಲ್ಲಿ ಕೊಡೊಂದು ಪಿಚ್ಕರಿ ಇದೆ ನೋಡಿ, ಸಿರಿಂಜ್. ಹಾ ರೈಟ್ ಸರ್ ಅವರ ಬಲಭಾಗದಲ್ಲಿ ಇನ್ನೊಬ್ರು ಪುಟ್ಟ ದಾಸಿ ಪಾಟುವಲ್ಲಿ ಬಣ್ಣದ ನೀರನ್ನ ಮೇಲಕ್ಕೆ ಕೊಡ್ತಿರೋ ತಂಗಿಯಲ್ಲಿ ಸರ್. ಈಗೆಲ್ಲ ಈ ಉತ್ತರ ಭಾರತ ಕಡೆ ಎಲ್ಲ ತುಂಬಾ ಜೋರಾಗಿ ಆಚರಿಸ್ತಾರೆ ಕಾಮನ ಹಬ್ಬ, ಹೋಳಿ ಹಬ್ಬ. ಹೌದು ಸರ್ ನೆಕ್ಸ್ಟ್ ಶಾಲ್ ತರ ಅದೇನಂದ್ರೆ ಸರ್ ಅಂದ್ರೆ ಡ್ರೆಸ್ ಡಿಸೈನ್ಸ್, ಆ ಕಂಠಿ ಹಾರಗಳು, ನೆಕ್ಲೆಸ್, ಬ್ಯಾಂಗಲ್ಸ್, Okay. ಡಿಸೈನ್ಸ್ ಎಲ್ಲ ಮಾಡಿರುವಂತದ್ದು ಸರ್. ಓಕೆ ಸರ್ ಈ ಭಾಗದಲ್ಲಿ ಕೀರವಾಣಿ. ಕೀರ ಅಂದ್ರೆ ಪಕ್ಷಿ, ವಾಣಿ ಅಂದ್ರೆ ಸಂದೇಶ. ಅವ್ರ ಬಲಗೈ ಮೇಲೆ ಒಂದು ಪಕ್ಷಿ ಕುಳಿತುಂಡಿ ಸರ್. ಸರ್ ಪಕ್ಷಿ ಕೂಡ ಒಂದು ಪತ್ರವನ್ನು ನೋಡಿ. ಓಕೆ ಅವರ ಎಡಗೈಲಿ ಒಂದು ಪತ್ರ ಇದೆ, ಲೆಟರ್ ಇದೆ. ಅವರ ಎಡಭಾಗದಲ್ಲಿ ಒಬ್ಳು ಪುಟ್ಟ ದಾಸಿ ನಿಂತಿದೆ ನೋಡಿ. Okay. ಆ ದಾಸಿ ಕೂಡ ಬರ್ಮಡ ಪೆಂಟ್ ಅನ್ನ ಧರಿಸಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಅಂತ ನೋಡಿ ಸರ್. ಅಂದ್ರೆ ಆಗಿನ ದಾಸಿಯರು ಕೂಡ ಬರ್ಮಡ ಪೆಂಟ್ ಅನ್ನ ಧರಿಸೋದನ್ನ ಫ್ಯಾಷನ್ ಮಾಡಿದ್ದಾರೆ. ಓಕೆ ಸರ್ ನಾವೀಗೆಲ್ಲ 3/4 ಅಂತ ನೋಡಿದ್ರ ಹಾಫ್ ಶೆಡ್ಡಿ ಬರ್ಮಡ ಎಸ್ 900 ವರ್ಷದ ಹಿಂದೆ ಕೂಡ ಬಳಕೆ ಇತ್ತು. 3/4 ಅದನ್ನ ಮುರಿಗ ಬಳಕೆ ತಂದರೆ ಇಷ್ಟೇ ರಿಪೀಟ್ಸ್, ಓಲ್ಡ್ ಇಸ್ ಗೋಲ್ಡ್. ಅದನ್ನ ಮುರಿಗ ನ್ಯೂ ಫ್ಯಾಷನ್ ಮಾಡಿ ನೋಡಿ ಸರ್. ಓಕೆ ಸರ್ ಈ ಭಾಗದಲ್ಲಿ ಮರ್ಕಟ ಮೋಹಿನಿ. ಸರ್ ಮರ್ಕಟ ಅಂದ್ರೆ ಕೋತಿ ಮಂಕಿದೆ ನೋಡಿ ಸರ್. ಆಕೆ ಮಾರ್ಗದಲ್ಲಿ ಬರಬೇಕಾದ್ರೆ ಆ ಕೋತಿ ಕೂಡಕ್ಕೆ ಸೀರೆ ಸರಗನ್ನ ಸರ್ ಹಿಡಿದು ಎಳಿತಿದ್ದಕ್ಕೆ ಬಲಗೈಯಲ್ಲಿ ಒಂದು ರಂಬೆಯನ್ನೇ ಕಿತ್ತು ಹೊಡೆಯಲು ಹೋದಾಗ ಆ ಕೋತಿ ಕೂಡ ನಗ್ತಾ ಇದೆ ನೋಡಿ ಸರ್. ಸರ್ ಆ ಕೋತಿ ಕೂಡ ಅಷ್ಟೇ ಕಪ್ಪಿ ಚೇಷ್ಟೆ ಮಾಡ್ತಿದ್ದೆ, ಸೀರೆ ಸರಗನ್ನ ಹಿಡಿದು ಎಳಿತಿದ್ದೆ, ನಗ್ತಾ ಇದೆ ನೋಡಿ ಸರ್. ಓಕೆ ಸರ್ ಹಾಗೆ ಕೆಳಗಡೆ ರಾಮಾಯಣ ಮಹಾಭಾರತದಲ್ಲಿ ಬರುವಂತ ದೃಶ್ಯಗಳು ಕೆಳಗಡೆ ಸ್ಟೆಪ್ ಅಲ್ಲಿ ಆ ರೆಡ್ ಬಾಕ್ಸ್ ಇದೆ ನೋಡಿ ಸರ್. ಆ ಬಾಕ್ಸ್ ಒಳಗಡೆ ಕೌರವರು ಪಾಂಡವರು ಪಗಡ್ತಾರೆ ಸರ್, ಜೂಜಾಡ್ತಾರೆ ನೋಡಿ ಸರ್. ಪಕ್ಕದಲ್ಲಿ ನೋಡ್ತಾ ಬನ್ನಿ, ಭೀಮ ಮತ್ತು ಕೌರವ ಸೇನೆ ಕೂಡ ಮರಗತಿಸ. ಭೀಮ ಮರವನ್ನು ಹಿಡಿದು ಅಲುಗಡಿಸಿದಾಗ ಕೌರವ ಸೇನೆ ಕೂಡ ಕೆಳಗಡೆ ಬಿದ್ದಿದ್ದಾರೆ ಸರ್. ಪಕ್ಕದಲ್ಲಿ ನೋಡ್ತಾ ಬನ್ನಿ, ಭೀಮ ತಂದಂತ ಭಿಕ್ಷೆಯನ್ನ ತನ್ನ ತಾಯಿ ಕೈಲಿ ಕುಂತಿ ಕೈಲಿ ಕೊಟ್ಬಿಟ್ಟು ತನ್ನ ತಾಯಿಯಲ್ಲಿ ಅರ್ಧ ಭಾಗ ಸೇರುವಂತ ತಾಯಿ ಬೆಳ್ಕೊಂಡ ದೃಶ್ಯ ಸರ್. ಹಾಗೆ ಕೆಳಗಡೆ ನೋಡಿ, ಇಡೀ ದೇವಾಲಯವನ್ನೇ ಒತ್ತು ಕುಳಿತಿರುವ ಹಾಗೆ ಆನೆಗಳ ಸಾಲುಗಳಿವೆ ಸರ್. ಈ ಗುಡಿಯ ಸುತ್ತ ಒಟ್ಟು 644 ಆನೆಗಳಿವೆ, 644. 644 ಕೂಡ ಕೆತ್ತನೆಲ್ಲ ವಿಭಿನ್ನವಾಗಿದೆ ಸರ್, ಡಿಫ್ರೆಂಟ್ ಇದೆ ನೋಡಿ. ಸೊಂಡಿಲಾಗ್ಲಿ, ಕಿವಿಲಾಗ್ಲಿ, ಕಾಲಾಗ್ಲೆಲ್ಲ ಕೆತ್ತನೆಲ್ಲ ಬೇರೆ ಬೇರೆ ಸರ್, ವಿಭಿನ್ನ ಇದೆ. ಕೌಂಟ್ ಮಾಡ್ಬೇಕಾದ್ರೆ ಸರ್ ಹಾಫ್ ಅನ್ ಅವರ್ ಬೇಕು ಸರ್, ಒಂದಿದ್ದಾಗ ಇನ್ನೊಂದಿಲ್ಲ, ಎಲ್ಲ ಡಿಫ್ರೆಂಟ್ ಇದೆ ಸರ್. ರೈಟ್ ಸರ್. ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ತನ್ನ ಸ್ನಾನ ಮುಗಿದ ನಂತರ ತನ್ನ ಎಡಗೈಯಲ್ಲಿ ಕೂದಲು ನಿಂತಿರು ಜಡೆಯನ್ನ ಸರ್. ಆ ಜಡೆಯ ತುದಿಯ ಭಾಗದಲ್ಲಿ ಈಗೆಲ್ಲ ಮಣಿಮಣಿ ಬರ್ತದೆ ನೋಡಿ ಸರ್. ಮಣಿಮಣಿ ರೀತಿಯಲ್ಲಿ
ನೀರಿನ ಹನಿಗಳು ಶೇಖರಣವಾಗಿದೆ ನೋಡಿ ಸರ್. ವಾಟರ್ ಡ್ರಾಪ್ ಕಲೆಕ್ಟ್ ಆಗಿದೆ ನೋಡಿ, ಕುಚ್ಚು ಬರ್ತದೆ ನೋಡಿ ಸರ್, ಕುಚ್ಚು ಮೊದಲದ ನೀರಿನ ಹನಿಗಳು ಕಲೆಕ್ಟ್ ಆಗಿದೆ ಸರ್. ಹಾಗೆ ಈ ಭಾಗದಲ್ಲಿ ತ್ರಿಭಂಗಿ ನರ್ತನ ತನ್ನ ದೇಹವನ್ನೇ 3 ಕಡೆ ಬೆಂಡ್ ಮಾಡಿ ನೋಡಿ ಸರ್. ಮುಖ ಒಂದು ಕಡೆ, ಸೊಂಟ ಒಂದು ಕಡೆ, ಕಾಲೊಂದು ಕಡೆ. ಸರಿ, ಭರತನಾಟ್ಯ ಮಾಡೋ ದೃಶ್ಯ ಶಾಂತಲಾ ದೇವಿಗೆ ಮಾತ್ರ ಗೊತ್ತಿತ್ತು. ಆಕೆಗೆ ಅನೇಕ ಬಿರುದು ಸರ್ ನೋಡಿ, ನಾಟ್ಯ ರಾಣಿ, ನಾಟ್ಯ ಸರಸ್ವತಿ, ರಾಣಿ ಶಾಂತಲಾ ದೇವಿ ಅಂತ ಸರ್ ಅನೇಕ ಬಿರುದು ಕೂಡ ನೋಡ್ಬೋದು. ತನ್ನ ದೇಹವನ್ನೇ 3 ಕಡೆ ಬೆಂಡ್ ಮಾಡಿ ಸರ್, ತ್ರಿಭಂಗಿ ಸರ್. ಹಾಗೆ ನೆಕ್ಸ್ಟ್ ಮೂಲೆಯಲ್ಲಿ ಕಪಾಲ ಭೈರವಿ, ಎರಡೆಗೈಯಲ್ಲಿ ಒಂದು ಕಡ್ರಿ ತಿನ್ನೊಂದು ದಂಡೆ ನೋಡಿ ಸರ್. ಸರ್ ದಂಡೆ ಮೇಲೆ ಒಂದು ಬುರುಡೆ ಕಾಣಿಸಿದೆಯಾ? ಆ ಬುರುಡೆಯ ಕಣ್ಣೊಳಗಡೆ ತಂತಿಯನ್ನು ಹಾಕಿದ್ರೆ ತಂತಿಯನ್ನು ಕಿವಿಯಲ್ಲಿ ತೆಗಿಬೋದು, ಕಿವಿಯಲ್ಲಿ ತಂತಿಯನ್ನು ಹಾಕಿದ್ರೆ ಕಣ್ಣಲ್ಲಿ ತೆಗಿಬೋದು. ಅಷ್ಟೊಂದು ಸೂಕ್ಷ್ಮ, ಹೌದು ಸರ್, ಅಷ್ಟು ಹಾಲೋ ಇದೆ, ಓಪನ್ ಇದೆ ನೋಡಿ ಸರ್. ಬುರುಡೆನೂ ಕೂಡ ಅಷ್ಟೇ ಕಲ್ಲಲ್ಲಿ ಸೂಕ್ಷ್ಮತೆ ಮಾಡಿ ಸರ್, ಅಷ್ಟು ಹಾಲೋ ಇದೆ, ಓಪನ್ ಇದೆ ಸರ್. ಹಾಗೆ ಕೆಳಗಡೆ ಕಾಳಿಂಗ ಮರ್ದನ, ಕೃಷ್ಣ ನಾಟ್ಯ ಮಾಡೋದು ನೋಡಿ. ಓಕೆ, ಕಾಳಿಂಗ ಮರ್ದನ ಸರ್. ಈ ಭಾಗದಲ್ಲಿ ತಾಂಡವೇಶ್ವರಿ, ಕಾಳಿಂಗ ಮರ್ದನ, ಕಾಳಿಂಗ ಸರ್ಪ. ಹೌದೌದು, ಕೃಷ್ಣ ಅವನ ಮೇಲೆ ನಾಟ್ಯ ಮಾಡೋದು ನೋಡಿ ಸರ್. ನೆಕ್ಸ್ಟ್ ಇದು ತಾಂಡವೇಶ್ವರಿ. ಆಕೆ ಡೋಲು ಬಾರಿಸುವಾಗ ಆ ಡೋಲಿನ ಹಗ್ಗ ಕೂಡ ಲೂಸ್ ಆಗಿದೆ ಸರ್. ಹಗ್ಗವನ್ನ ಟೈಟ್ ಮಾಡ್ಕೊಳ್ಳಲು ತನ್ನ ಎಡಗೈ ಬೆರಳನ್ನ ಆ ಡೋಲೊಳಗಡೆ ನುಸುಳಿಸು ಸರ್. ಡೋಲೊಳಗಡೆ ಬೆರಳನ್ನು ಕೂಡ ಪಾಸ್ ಮಾಡಿದರೆ ಸರ್. ಡೋಲಿಗೆ ದಾರ ಬರ್ತದೆ ನೋಡಿ, ಆ ದಾರನೂ ಕೂಡ ಶಿಲ್ಪಿ ಕಲ್ಲಲ್ಲಿ ಸರ್ ಅಷ್ಟೇ ಸೂಕ್ಷ್ಮತೆ ಮಾಡೋದು ಸರ್. ದಾರನೂ ಕೂಡ ಕಲ್ಲಲ್ಲಿ ಬರ್ತದೆ ಸರ್. ಓಕೆ, ದಾರ ಕೂಡ ಕಲ್ಲಲ್ಲಿ? ಹೌದು, ದಾರನೂ ಸಹ ಕಲ್ಲ ಮಾಡಿದರೆ. ಓಕೆ, ನೈಸ್. ಸರ್ ಇಲ್ಲೊಂದು ವಿಶೇಷವಾದ ಕೆತ್ತನೆ ಇದೆ ನೋಡಿ ಸರ್. ಎಲ್ಲೇ ಬನ್ನಿ ಸರ್, ಬನ್ನಿ. ಓಕೆ ಸರ್, ಕೆಳಗಡೆ ಒಂದು ಹುಡುಗ ಒಂದು ಹುಡುಗಿಯ ವಿಗ್ರಹ ಇದೆ. ಓಕೆ ಸರ್, ಹುಡುಗಿ ಮಾತ್ರ ಕತ್ತೆಯ ಮುಖ, ಡಾಂಕಿ ಫೇಸ್ ಸರ್. ಈ ತರದಲ್ಲ ಸರ್, ಕತ್ತೆ ಮುಖ ಸರ್, ಡಾಂಕಿ ಫೇಸ್. ಡಾಂಕಿ ಫೇಸ್ ಅದು. ಓಕೆ ಸರ್, ಅಂದ್ರೆ 16 ವರ್ಷದ ಹುಡುಗನಿಗೆ ಕತ್ತೆ ಮುಖದ ಹುಡುಗಿ ಕೂಡ ಕಂಡ್ರೆ ಸುಂದರವಾಗಿ ಕಾಣಿಸುತ್ತಂತೆ. ಆ ಪ್ರಾಯಕ್ಕೆ ಬಂದಾಗ ಟೀನೇಜ್ ಹುಡುಗಿ ಮಾತ್ರ ಸರ್ ಕತ್ತೆ ಮುಖ, ಡಾಂಕಿ ಫೇಸ್. ಆ ಟೀನೇಜ್ ಅಲ್ಲಿ ಹುಡುಗಿ ಹೇಗಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಪ್ರಾಯಕ್ಕೆ ಬಂದಾಗ ಟೀನೇಜ್, ಲವ್ ಇಸ್ ಬ್ಲೈಂಡ್ ಅಂದ್ರೆ ಏಜಲ್ಲಿ ಅರ್ತಿ ಕಾಣಿಸುತ್ತಂತೆ ಸರ್ 16 ವರ್ಷದ ಹುಡುಗನಿಗೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ನೋಡಿ ಈ ಭಾಗದಲ್ಲಿ ನಾಟ್ಯ ಮೋಹಿನಿ. ಇಲ್ಲಿ ಒಂದೆರಡು ಶಿಲಾಬಲಕ್ಕೆ ರಿಪೀಟ್ ಆಗಿದೆ ಸರ್. ಇದು ನಾಟ್ಯ ಮೋಹಿನಿ. ಆ ವಿಗ್ರಹದ ಹಿಂದೆ ಒಂದು ಹೂ ಬಳಿ ರೀತಿಯಲ್ಲಿ ಒಂದು ಪ್ರಭಾವಳಿ ಇದೆ ನೋಡಿ ಸರ್. ಸರ್, ಆ ಪ್ರಭಾವಳಿಯನ್ನ ನಾವೀಗಲೂ ಕೂಡ ಪೇಪರ್ ಕೂಡ ಕಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟೇ ಸೂಕ್ಷ್ಮತೆ ನೋಡಿ ಸರ್. ಆ ಪ್ರಭಾವಳಿ ಮೇಲೆ ರೈಟ್ ಸೈಡ್ ಅಲ್ಲಿ ಒಂದು ಅಲ್ಲಿದೆ ಲಿಸರ್ಡ್ ಇದೆ ಸರ್, ಅಲ್ಲಿ ಕಾಣಿಸಿದ್ಯಾ? ಅಲ್ಲಿ ಬಂದ ಮೇಲೆ ಡೈರೆಕ್ಟ್ ನೋಡಿ ಒಂದು ಮುಳ್ಳು ರೀತಿಯಲ್ಲಿ ಒಂದು ಹಲಸಿನ ಹಣ್ಣಿದೆ, ಜಾಕ್ ಫ್ರೂಟ್ ಇದೆ. ಹಣ್ಣಿನ ಮೇಲೆ ಸೆಂಟ್ರಲ್ಲಿ ಡಾಟ್ ರೀತಿ ನೊಣ ನೋಡಿ ಸರ್. ಸಿಹಿ ತಿನ್ಲಿಕ್ಕೆ ನೊಣ ಬಂದಿದೆ, ನೊಣ ತಿನ್ಲಿಕ್ಕೆ ಹಲ್ಲಿ ಬಂದಿದೆ ಸರ್. ಈಗೆಲ್ಲ ಆಹಾರ ಸರಪಳಿ ಅಂತ ನೀವು ಕೇಳಿರ್ಬೋದು, ಫುಡ್ ಚೈನ್ ಸರ್. ಅಂದ್ರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿಂದು ಸರ್ ಬದುಕೊಂಡ್ ದೃಶ್ಯ ಸರ್. ಓಕೆ ಸರ್, ಮೇಲೆ ಕಾಣಿಸ್ತಿದ್ಯಾ? ಲಿಸರ್ಡ್, ಜಾಕ್ ಫ್ರೂಟ್, ನೊಣ ನೋಡಿ. ಹಣ್ಣಿನ ಮೇಲೆ ಸೆಂಟ್ರಲ್ ಡಾಟ್ ತರ ರೀತಿ ನೊಣ ಇದೆ. ಬನ್ನಿ ಸರ್. ಸರ್, ಅಂದರೆ ನಾವು ಸರ್ ಇಂಪಾರ್ಟೆಂಟ್ ಸರ್ ಅಷ್ಟು ಹೇಳೋದು. ನಾವು ಡೀಟೇಲ್ ನೋಡ್ಬೇಕಂದ್ರೆ 1 ದಿನ 2 ದಿನ ನೋಡೋಕ್ಕಾಗಲ್ಲ ಸರ್. ಕಂಟಿನ್ಯೂ ಎಕ್ಸ್ಪ್ಲೇನ್ ಮಾಡ್ತಂದ್ರೆ 20 ದಿನ ಬೇಕು ಸರ್. ಒಂದೊಂದು ವಿಗ್ರಹಕ್ಕೂ ಒಂದೊಂದು ಸ್ಟೋರಿ ಇದೆ, ಹಿಸ್ಟ್ರಿ ಇದೆ ಸರ್. ಸರ್, ಹಾಗೆ ನೆಕ್ಸ್ಟ್ ನೋಡಿ ಈ ಭಾಗದಲ್ಲಿ ವನರಾಣಿ ಪೂಜೆಗೆ ಹೂಕುತ್ತಿರೋ ಸನ್ನಿವೇಶ. ಬಲಗೈಯಲ್ಲಿ ಸರ್ ಒಂದು ಹೂವಿನ ಮಗ್ಗಿದೆ ನೋಡಿ ಸರ್. ಕಾಣಿಸ್ತೀಯಾ? ಮಗ್ಗಿದೆ. ಅವರ ಎಡಗೈಯಲ್ಲಿ ಒಂದು ಹೂವಿನ ಬುಟ್ಟಿ ತಂದು ಸರ್. ಆ ಬುಟ್ಟಿನೂ ಕೂಡ ಕಟ್ ಮಾಡಿ ನೋಡಿ. ಕೈಯಲ್ಲಿ ಒಂದು ಹೂವಿನ ಬುಟ್ಟಿ, ಅದನ್ನು ಕೂಡ ಜನರು ಕಟ್ ಮಾಡಿದ್ದಾರೆ ಸರ್. ಹಾಗೆ ವಿಗ್ರಹನ ಹೇಗೆ ಜೋಡಿಸ್ತಾರೆ ಅಂದ್ರೆ ಫಸ್ಟ್ ಮೇಲೆ ಕೆಳಗಡೆ ನೋಡಿ ಸರ್. ಫಸ್ಟ್ ಮೇಲೆ ಕೆಳಗಡೆ ಈ ರೀತಿ 2 ಹೋಲ್ ಮಾಡ್ತಾರೆ. ನೋಟು ಕೆಳಗಡೆ ಕೆತ್ತನೆ ಮಾಡಿ ಮೇಲ್ತೊಂಡಾಗಿ ಫಿಕ್ಸ್ ಮಾಡ್ತಾರೆ ಸರ್. ಉದಾಹರಣೆಗೆ ಈಗ ಮರವನ್ನ ಕೆತ್ತನೆ ಮಾಡಿ ಜೋಡಿಸ್ತಾರೆ ಸರ್. ಉಡ್ಡನ್ನ ಅರ್ತಿ ಇಂಟರ್ಲಾಕ್ ಲಾಕ್ ಸಿಸ್ಟಮ್ ಮಾಡಿ ಕೆಳಗಡೆ ಕೆತ್ತನೆ ಮಾಡಿ ಸರ್ ಮೇಲ್ತೊಂಡೋಗಿ ಲಾಕ್ ಮಾಡಿ ನೋಡಿ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ನೋಡಿ ಗಂಡು ವಿಗ್ರಹ, ಮೀಸೆ ಇದೆ, ಗಡ್ಡ ಕೂಡ ಇದೆ, ಡೋಲು ಕೂಡ ಬರ್ತಾನೆ ಗಂಡು ವಿಗ್ರಹ ಸರ್. ಕೆಳಗಡೆ ಶಿವ ಪಾರ್ವತಿ ವಿಗ್ರಹ ಇದೆ, ಪಕ್ಕದಲ್ಲಿ ವಿಷ್ಣು ವಿಗ್ರಹ ಇದೆ, ಕೊನೆ ಭಾಗದಲ್ಲಿ ಲಕ್ಷ್ಮೀ ನಾರಾಯಣ ಕುಳಿತರೆ, ಕೆಳಗಡೆ ವಿಷ್ಣು ವಾಹನ ಚಿಕ್ಕಾಗಿ ಗರುಡ ಸರ್. ನಾವಿಲ್ಲಿ ವಿಷ್ಣು ವಾಹನ ಗರುಡ ನೋಡಿದ್ವಿ ಸರ್. ನೆಕ್ಸ್ಟ್ ನೀವು ಹಳೆಬೀಡ ನೋಡ್ಬೋದು, ಶಿವನ ವಾಹನ ದೊಡ್ಡದಾಗಿ ನೀವು 2 ನಂದಿ ನೋಡ್ಬೋದು ಸರ್. ಸರ್, ಹಳೆಬೀಡಿನಲ್ಲಿ ಶಿವನ ವಾಹನ ನಂದಿದೆ, ಇಲ್ಲಿ ವಿಷ್ಣು ವಾಹನ ಚಿಕ್ಕಾಗಿ ಸರ್ ಗರುಡ ಕೂಡ ಮಾಡಿ ತೋರಿಸಿದ್ದಾರೆ. ಓಕೆ ಸರ್, ಇಲ್ಲಿ ಬನ್ನಿ ಸರ್. ಈ ಭಾಗದಲ್ಲಿ ದಶಕಂಠ ರಾವಣ ಇದೆ ನೋಡಿ ಸರ್. ಇಲ್ಲಿದೆ
ಸರ್ ದಶಕಂಠ ರಾವಣ ಇಡೀ ಕೈಲಾಸ ಪರ್ವತವನ್ನೇ ಒತ್ತು ಬಿಡ್ತು ನೋಡಿ ಸರ್, ಕಾಣಿಸ್ತಿದೆ ನೋಡಿ ಸರ್. ಇದೆಲ್ಲ ಇಡೀ ಕೈಲಾಸ ಪರ್ವತ ತಲೆ ಮೇಲೆ ಶಿವ ಪಾರ್ವತಿ ಕುಳಿತಿದ್ದಾರೆ. ಪಾದದ ಕೆಳಗಡೆ ಒಂದು ನಂದಿದೆ ನೋಡಿ ಸರ್, ಬಸವಣ್ಣ ಇದೆ ನೋಡಿ. ಮೇಲೆ ಶಿವ ಪಾರ್ವತಿ, ಕೆಳಗಡೆ ನಂದಿದೆ ನೋಡಿ ಸರ್. ಸೊ ನಾವೀಗೆಲ್ಲ ಮಹಡಿ ಮೇಲೆ ಕಟ್ತೀವಿ, ಬಿಲ್ಡಿಂಗ್ ಕಟ್ತೀವಿ ನೋಡಿ ಸರ್. ಹೌದ್ರಿ. ಫಸ್ಟ್ ಇಲ್ಲಿ ನೋಡಿ ಸರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಇನ್ನೊಂದ್ಸಲ ತೋರಿಸಿ ಸರ್ ನೋಡಿ ಸರ್, ಫಸ್ಟ್ ಫ್ಲೋರ್, ಓಕೆ, ಸೆಕೆಂಡ್ ಫ್ಲೋರ್, ಓಕೆ, ಥರ್ಡ್ ಫ್ಲೋರ್. ಸರ್ ಬಿಲ್ಡಿಂಗ್ ಮನೆಗಳಲ್ಲಿ ಈಗ ಓಡಾಡಲಿಕ್ಕೆ ಬಾಲ್ಕನಿ ಬಿಡ್ತೀವಿ ನೋಡಿ ಸರ್, ಪ್ಯಾಸೇಜ್ ಬಾಲ್ಕನಿ. ಸರ್ ಬಾಲ್ಕನಿ, ಪ್ಯಾಸೇಜ್ ಕೂಡ ನೋಡಿ 900 ವರ್ಷದ ಹಿಂದೆ ಕೂಡ ಬಳಕಿತ್ತು ಬಾಲ್ಕನಿ. ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್, ಮಹಡಿ ಮೇಲೆ ಮಹಡಿ. ಸರ್ ಹಾಗೆ ಕೆಳಗಡೆ ನೋಡಿ ಇಡೀ ದೇವಾಲಯವನ್ನೇ ಒತ್ತು ಕುಳಿತಿರುವ ಹಾಗೆ ಆನೆಗಳ ಸಾಲುಗಳಿವೆ ಸರ್. ಆನೆಯ ಸಾಲುಗಳು ಶಕ್ತಿಯ ಸಂಕೇತ, ಸಿಂಹದ ಸಾಲುಗಳು ಧೈರ್ಯದ ಸಂಕೇತ, ಕುದುರೆಗಳ ಸಾಲುಗಳು ವೇಗದ ಸಂಕೇತ. ಅಂದ್ರೆ ಆಗಿನ ಮಹಾರಾಜರು ಕೂಡ ಶಕ್ತಿವಂತರಾಗಿದ್ರು, ಧೈರ್ಯವಂತರಾಗಿದ್ರು, ವೇಗವಂತರು ಕೂಡ ಆಗಿದ್ರು. ಸಮಯ ವ್ಯರ್ಥ ಮಾಡದೆ ಹೆಚ್ಚು ವಿಗ್ರಹನ ಕೆತ್ತನೆ ಮಾಡಿ ನಿಲ್ಲಿಸಿದ್ರು. ಶಕ್ತಿ, ಧೈರ್ಯ, ವೇಗ, ಸ್ಟ್ರೆಂತ್, ಕರೇಜ್ ಅಂಡ್ ಸ್ಪೀಡ್. ಓಕೆ. ಸೊ ಒಳಗಡೆ ವಾಸುದೇವ ಮೂರ್ತಿ ಎಲ್ಲ ವಿಷ್ಣುನೇ ಸರ್. ಅದೇ ವಿಷ್ಣು ಸಹಸ್ರ ಅಂತ ಹೇಳಿದಲ್ಲ, ಕೆಳಗಡೆ ನೋಡಿ ಬರ್ದೆ ನೋಡಿ, ಕೆಳಗಡೆ ಹೊಸಗಣದಲ್ಲಿ ವಾಸುದೇವ ಮೂರ್ತಿ ನೋಡಿ ಸರ್ ಬರ್ದೆ. ಇತ್ತೀಚೆಗೆ ಬರ್ಸಿರೋದು ಅವರ ಬರ್ದ ಡಿಪಾರ್ಟ್ಮೆಂಟ್ ಬರ್ಸಿರೋದು. ಸರ್ ಇಲ್ಲಿ ಬನ್ನಿ. ಈ ಭಾಗದಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆನ ಬಗೆದು ಕರಳನ್ನ ಆರೋಗ್ಯ ನೋಡಿ ಸರ್. ಹೌದು ಸರ್, ಕಾಣಿಸ್ತಾ ನೋಡಿ, ಹೊಟ್ಟೆ ಕರಳನ್ನು ಬಗೆದು ಆರವಾಗಿ ಧರಿಸಿದ್ರೆ ಅವನ ಕೋಪಕ್ಕೆ ಕಣ್ಣುಗುಡ್ಡೆ ಸಹ ಹೊರಗೆ ಬಂದಿದೆ, ಮೂಗು ಕೂಡ 2 ಹೋಳಾಗಿದೆ. ನ್ಯಾಲಿಗೆ ನೋಡಿ ಸರ್, ಈ ಸೂಜಿ ಬರ್ತದೆ ನೋಡಿ. ಹೌದು ಸರ್, ಅಷ್ಟು ಚೂಪಾಗಿದೆ ನ್ಯಾಲಿಗೆ. ಶಿಲ್ಪಿ ಫೋಟೋನ ಕೆತ್ತನೆ ಮಾಡಿಲ್ಲ, ಎಲ್ಲ ಇಮ್ಯಾಜಿನೇಷನ್, ಕಲ್ಪನೆ ಸರ್. ಹಿಂದೆ ಸರ್ ಫೋಟೋದ ವ್ಯವಸ್ಥೆ ಇರಲಿಲ್ಲ, ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾರೆ ಸರ್. ಹಾಗೆ ಈ ಭಾಗದಲ್ಲಿ ಬ್ರಹ್ಮ ಇದೆ ನೋಡಿ ಸರ್. ಸೊ 1 ಸೆಕೆಂಡ್ ಇಲ್ಲಿ ಗಣಪತಿ ಬಗ್ಗೆ ಹೌದಾ ಹೇಳ್ತೀನಿ, ಯಾಕಂದ್ರೆ ಇವತ್ತು ಗಣಪತಿ ಹಬ್ಬ. ಆಯ್ತಾಯ್ತು ಸರ್, ಓಕೆ, ಗಣಪತಿ ಹೇಳ್ತೀನಿ ಸರ್ ಸ್ವಲ್ಪ. ಸರ್ ನೋಡಿ, ಇದು ಅಷ್ಟಭುಜ ವಿನಾಯಕ. ಅಷ್ಟಭುಜ ಅಂದ್ರೆ 8 ಕೈ ಗಣೇಶ ಇಲಿಯ ಮೇಲೆ ನಾಟ್ಯ ಮಾಡ್ತಾ ನೋಡಿ ಸರ್. ಈ ಭಾಗದಲ್ಲಿ 4 ಕೈಗಳಿವೆ, ಈ ಭಾಗದಲ್ಲಿ 4 ಕೈಗಳಿವೆ ಸರ್. ಈ ಗಣೇಶನ ವಿಶೇಷಣ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ನಡೀತು ನೋಡಿ ಸರ್. ಆ ಸಂದರ್ಭದಲ್ಲಿ ಈ ಲೋಕಲ್ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಓದರು ಕೂಡ ಹಾಸ್ಪಿಟಲ್ ಅಂತ ಗಣೇಶನ ಹತ್ರ ಬಂದ್ಬಿಟ್ಟು ಕರ್ಪೂರವನ್ನ ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಮುಡಕ್ಯಾರೆ. ಗಣೇಶನಿಗೆ ಸರ್ ಇನ್ನೊಂದು ಹೆಸರೇನಂದ್ರೆ ಎಕ್ಸಾಮ್ ಗಣೇಶ ಅಂತ ಕೂಡ ಹೇಳ್ತಾರೆ ನೋಡಿ ಸರ್. ಎಕ್ಸಾಮ್ ಗಣೇಶ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಮಾತ್ರ ಬೇಕು, ಬೇರೆ ಸಂದರ್ಭದಲ್ಲಿ ಸರ್ ಗಣೇಶ ಬೇಡ ಅಂತ ಕರ್ಪೂರವನ್ನು ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಮಾಡ್ಕೊಂಡು ಎಕ್ಸಾಮ್ ಗಣೇಶ, ವಿದ್ಯಾ ಗಣಪತಿ. ಓಕೆ ಸರ್ ಪಕ್ಕದಲ್ಲಿ ವಿಷ್ಣು ನೋಡಿ 3ನೇ ಅವತಾರ ವರಾಹ ಸ್ವಾಮಿ. ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನ ಮೇಲಕ್ಕೆ ರಕ್ಷಣೆ 3 ಅವತಾರ ವರಾಹ ನೋಡಿ. ವರಾಹ ಸ್ವಾಮಿ ಇದು ಬ್ರಹ್ಮ ಸರ್. ಓಕೆ. ಚತುರ್ಮುಖ ಅಂದ್ರೆ ಸರ್ ಅದು ಹಿರಣ್ಯಾಕ್ಷನನ್ನು ಸಂಹರಿಸಿರೋದು, ಮೇಲಕ್ಕೆ ಭೂದೇವಿಯನ್ನ ಮೇಲಕ್ಕೆ ರಕ್ಷಣೆ ಮಾಡ್ತಿರೋದು, ಒಳಕಲ್ ಮೇಲಕ್ಕೆ ಭೂಮಿ ಮೇಲೆ ಹತ್ತಿರೋದು. ಓಕೆ. ವರಾಹ ಸ್ವಾಮಿ. ಓಕೆ. ಸೊ ಇದು 3 ಹೆಡೆಡ್ ಬ್ರಹ್ಮ ವಿಷ್ಣು, ಅದು ಏನದ ಇನ್ನೊಂದ್ಸಲ ಹೇಳ್ರಿ ಸರ್. ಇದಾ ಅದು ಇದು ಸರ್ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಅಂದ್ರೆ ಸರ್ 4 ಮುಖ, ಅದ್ರ 3 ಮಾತ್ರ ಕಾಣಿಸುತ್ತೆ, ಹಿಂದೆ ಒಂದು ಮುಖ ಕೂಡ ಇದೆ ಅನ್ಕೊಳ್ಳಿ. ಚತುರ್ಮುಖ ಅಂದ್ರೆ 4 ಮುಖ ಸರ್. ಬ್ರಹ್ಮಗೆ 2 ಯಾವಾಗಲೂ 3 ಇರ್ತಾವಲ್ಲ ರೀ ಸರ್. ಹಿಂದೆ ಬ್ರಹ್ಮ ಕಟ್ ಮಾಡಿರ್ತೀವಿ ಸರ್. ಓಕೆ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದೆ ಕಟ್ ಮಾಡ್ತಾರೆ ಸರ್, ಕಟ್ ಸರ್. ಇಲ್ಲಿ ಬನ್ನಿ. ಅಲ್ಲೊಂದು ಶಿವ, ಅದೇನ್ರಿ? ಶಿವಲ್ಲ ಸರ್, ಅದು ವಿಷ್ಣುವಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳು ನೋಡಿ, ಆಯುಧಗಳು ಇದೆ. ಅದಕ್ಕೆ ತ್ರಿಮೂರ್ತಿ ನಾರಾಯಣ ಅಂತ ಹೇಳ್ತಾರೆ. ಕೆಳಗಡೆ ವಿಷ್ಣು ವಾಹನ ಚಿಕ್ಕಾಗಿ ಸರ್ ಗರುಡ ಕೂಡ ಮಾಡಿ ತೋರಿಸ್ತಾರೆ. ಮೇಲೆ ವಿಷ್ಣು, ಕೆಳಗಡೆ ವಿಷ್ಣು ವಾಹನ ಗರುಡ. ಅದಕ್ಕೆ ತ್ರಿಮೂರ್ತಿ ನಾರಾಯಣ ಅಂತ ಹೇಳ್ತಾರೆ ಸರ್. ಪಕ್ಕದಲ್ಲಿ ಸರ್ ಇದು ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಸಮರ್ಸಂತ ನೋಡಿ. ಮಹಿಷಾಸುರ ಮರ್ದಿನಿ ಕಾಣಿಸಿದ್ರೆ ಸಾಮಾನ್ಯ ಎಲ್ಲ ಕಡೆ ನೋಡಿರ್ತೀರ ಚಾಮುಂಡೇಶ್ವರಿ ವಿಗ್ರಹನ. ಹೌದು ಸರಿ ನೋಡಿ. ಈ ಭಾಗದಲ್ಲಿ ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬಂದಾಗ ಶಿವ ಆನೆಯನ್ನು ಸಂಹರಿಸಿ ಆನೆ ಚರ್ಮನ್ನು ನೋಡಿ, ಆನೆ ಚರ್ಮನ್ನು ಸೀಳ್ಬಿಟ್ಟು ಒದ್ದಿಕೆ ಕೂತ್ಕೊಂಡಿರೋ ನೋಡಿ ಸರ್. ಒಳಗಡೆ ಇದು ಆನೆ ಚರ್ಮ ಕೂಡ ಇದೆ ನೋಡಿ ಸರ್. ಶಿವನ ತಲೆ ಮೇಲೆ ಆ ಕಡೆ ಈ ಕಡೆ 2 ಆನೆಯ ಕಾಲುಗಳಿವೆ. ಶಿವನಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳಿವೆ. ಇದಕ್ಕೆ ಗಜಾಸುರ ಮರ್ದನ ಅಂತ ಹೇಳ್ತಾರೆ. ಕೆಳಗಡೆ ಸರ್ ಆನೆ ಮುಖ ಕೂಡ ನೋಡಿ, ಕಾಣಿಸಿದ್ಯಾ ಸರ್. ಪಕ್ಕದಲ್ಲಿ ನಾಗರಾಜ ನಾಗರಾಣಿ ಇಬ್ರು ಕೂಡ ದಂಪತಿಗಳು, ಸ್ನೇಕ್ಸ್. ನಾಗರಾಜ ನಾಗರಾಣಿ ಸರ್. ಹಾಗೆ ಚೆನ್ನಕೇಶವ ದೇವರಿಗೆ 2 ಜನ ಪತ್ನಿಯರು. ನಮ್ಮ ಎಡಭಾಗದಲ್ಲಿ ಶ್ರೀದೇವಿ ಗುಡಿ ಇದೆ ಸರ್. ಸರ್ ಬಲಭಾಗದಲ್ಲಿ ಭೂದೇವಿ ಸರ್. ಅದು ಸೌಮ್ಯನಾಕಿ ಗುಡಿ, ಪಕ್ಕದಲ್ಲಿ ರಂಗನಾಕಿ ಗುಡಿ. ಶ್ರೀದೇವಿ ಮತ್ತು ಭೂದೇವಿ ಸರ್. ಹಿಂದೆ ಒಂದು ಕಲ್ಯಾಣ ಮಂಟಪ, ಸಾರಿ ಇಲ್ಲೊಂದು ಟೆಂಪಲ್ ಇದೆ ನೋಡಿ ಸರ್. ಅದು
ವೀರ ನಾರಾಯಣ ದೇವಾಲಯ. Okay. ಸರ್ ನೀವು ಗದಗಿನ ವೀರ ನಾರಾಯಣ ಟೆಂಪಲ್ ನೋಡಿದಿರಾ ಸರ್? ಇಲ್ಲ, ಫಸ್ಟ್ ಟೈಮ್. ಹೇಳ್ತೀರಾ ಸರ್? ಓಕೆ. ವೀರಣ್ಣ ಅದು ಕೂಡ ವಿಷ್ಣು ಟೆಂಪಲ್ಲೇ. ಬೆಳಗ್ಗೆ 9 ಗಂಟೆಗೆ ಮೊಮ್ಮಂಗಳಾರತಿ ಆಗುತ್ತೆ, ಸಂಜೆ 7 ಗಂಟೆಗೆ ಪೂಜೆ ಆಗುತ್ತೆ. ಅದು ಕೂಡ ವಿಷ್ಣು ಟೆಂಪಲ್ ಸರ್, ವೀರ ನಾರಾಯಣ ದೇವಾಲಯ. ಓಕೆ. ಇದು ಶ್ರೀದೇವಿ ಟೆಂಪಲ್, ಇದು ಭೂದೇವಿ ಇವ್ರ ಟೆಂಪಲ್. ಪತ್ನಿ ಸರ್. 2 ವೈಫ್. ಸೊ ಇದು ಸರ್, ಇದನ್ನು ವಿಷ್ಣುನ ಸೇಮ. ವಿಷ್ಣು ಸರ್. ಏನಿದೆ ಅದು ಏನು ವಿಶೇಷ ಏನಿಲ್ಲ ಸರ್. ಶಂಖ ಚಕ್ರ ಗದಾ ಪದ್ಮ ಇದ್ರೆ ವಿಷ್ಣು ಸರ್. ತ್ರಿಶೂಲ ಡಮರುಗಳಿದ್ರೆ ಶಿವನ್ ಕೊಡಿ ಸರ್. ಓಕೆ, ರೈಟ್. ಇವಾಗ ಚೆನ್ನಕೇಶವ ಅಂದ್ರೆ ಶಿವನ ವಿಷ್ಣು? ಅಲ್ಲ, ವಿಷ್ಣು ಸರ್. ವಿಷ್ಣು. ಚೆನ್ನಕೇಶವ ಅಂದ್ರೆ ವಿಷ್ಣು. Okay. ಶಿವ ನಟರಾಜ ಅಂದ್ರೆ ಇದು ಶಿವನು. ಓಕೆ. ಸರ್ ಇದು ಹೊಯ್ಸಳರ ಯಾವುದೇ ಗುಡಿಗಳು ನಕ್ಷತ್ರಾಕಾರದಲ್ಲಿ ಇರುತ್ತೆ ನೋಡಿ ಸರ್. ಸ್ಟಾರ್ ಶೇಪ್ ಇರುತ್ತೆ ನೋಡಿ. Okay. ಸರ್ ಮೇಲಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕನಸಲ್ಲ ನಕ್ಷತ್ರಾಕಾರದಲ್ಲಿ ಇರುತ್ತೆ ಸರ್. ಹಾಗೆ ಕೆಳಭಾಗದಿಂದ ನೋಡಿದ್ರು ಕೂಡ